ಎಲ್ಲರಿಗೂ ನಮಸ್ಕಾರ. ಆಯುಷ್ ಕೋರ್ಸಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ, ಮೊದಲ ಸುತ್ತಿನಲ್ಲಿ ಅಷ್ಟೊಂದು ನಾವು ಕಾಲೇಜುಗಳನ್ನ ಹಾಕಲಿಲ್ಲ. ಎರಡನೇ ಸುತ್ತಿನಲ್ಲಿ ಹಾಕಿದ್ವಿ. ಅದು ಅಂದರೆ ಅವರಿಗೆ ಫಸ್ಟ್ ಸುತ್ತಾಗುತ್ತೆ. ನಮ್ಮದು UGCET ಕೋರ್ಸ್ಗಳಿಗೆ ಎರಡನೇ ಸುತ್ತಾಗುತ್ತೆ. ಬಟ್ ಅವರಿಗೆ ಸಹ ನಾವು ಯಾವುದೂ ಚಾಯ್ಸ್ ಕೊಡಲ್ಲ ಅಂತ ಹೇಳಿದ್ವಿ. ಆದರೆ ಆಯುಷು, ಮೆಡಿಕಲ್ಲು, ಡೆಂಟಲ್ಲು ನೀಟ್ ರ್ಯಾಂಕ್ ಆಧಾರದ ಮೇಲೆ ಆಗುವ ಹಿನ್ನೆಲೆಯಲ್ಲಿ ಹಾಗೂ ಆಯುಷಲ್ಲಿ ಇರುವಂಥ ಸಾಕಷ್ಟು ವಿದ್ಯಾರ್ಥಿಗಳು ಡೆಂಟಲ್ಲು, ಮೆಡಿಕಲ್ ಆಪ್ಷನ್ ಸಹ ಇಟ್ಟಿರುವ ಹಿನ್ನೆಲೆಯಲ್ಲಿ ನಾವು 15 ಇದೊಂದು 3-4 ಡೇಸ್ ನಾವು ಈ ಬೇರೆಯವರಿಗೆಲ್ಲ ಟೈಮ್ ಕೊಡ್ತಾ ಇದ್ದೀವಿ. ಆಯುಷ್ ಅವರಿಗೆ ಸಹ ನಾವು ಚಾಯ್ಸ್ 1, 2 ಮತ್ತು 4 ಕೊಡ್ತೀವಿ. ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಕೊಟ್ಬಿಟ್ಟು ಅವ್ರನ್ನ ನೆಕ್ಸ್ಟು ನಾವು ಡೆಂಟಲ್ಲು, ಮೆಡಿಕಲ್ಲು, ಆಯುಷ್ ಜೊತೆ ಕ್ಲಬ್ ಮಾಡ್ತೀವಿ. ಇದು ತಮ್ಮ ಮಾಹಿತಿಗೆ. ಈಗ ಅದಕ್ಕೆ ನಾನು ಮೊದಲು ಹೇಳಿದ್ದು UGCET ಅವರಿಗೆ ನೋ ಚಾಯ್ಸಸ್, ಹೋಗಿ ಅಡ್ಮಿಷನ್ ಆಗಬೇಕು. 2-3 ಡೇಸ್ ಆದಮೇಲೆ 16, 17ನೇ ತಾರೀಕಿಗೆ ನಾನು ಆಯುಷ್ ಅವರಿಗೆ ಚಾಯ್ಸ್ ಕೊಡ್ತೀನಿ. ಚಾಯ್ಸ್ 1, 2 ಮತ್ತು 4 ಇರುತ್ತೆ. ತಾವು ಖುಷಿ ಇತ್ತು, ಯಾಕಂದರೆ ಕೆಲವರೆಲ್ಲ ಬೇಕಾದ ಕಾಲೇಜೇ ಹಾಕಿರ್ತೀರ, ತಮಗೆ ಖುಷಿ ಇತ್ತು ಅಂತಂದ್ರೆ ಹೋಗಿ ಅಡ್ಮಿಷನ್ ಆಗ್ಬೋದು. ಇಲ್ಲ ನಿಮ್ಮ ಲಾಗಿನ್ ಒಳಗಡೆ ಈಗಾಗಲೇ ಕಾಶ್ ಆನ್ ಡೆಪಾಸಿಟ್ ಎಲ್ಲ ಕಟ್ಟಿರ್ತೀರ, ತಾವು ಮೆಡಿಕಲ್ ಕಾಲೇಜಸ್ಸೂ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಆಯುಷ್ ಆಗಿರ್ಬೋದು, ತಮಗೆ ತಾವು ವೆಯ್ಟ್ ಮಾಡ್ತೀವಿ ಅಂದರೆ ಚಾಯ್ಸ್ 2 ಹಾಕ್ಬೋದು. ಇಲ್ಲ ನಮಗೆ ಇದು ಕೌನ್ಸಿಲಿಂಗ್ ಪ್ರಕ್ರಿಯೆನೇ ಬೇಕಾಗಿಲ್ಲ ಅಂತಂದರೆ ಆಯುಷ್ಗೆ ಸಂಬಂಧಪಟ್ಟಂಥವ್ರು ಚಾಯ್ಸ್ 4 ಹಾಕಿ ತಾವು ಹೋಗ್ಬೋದು. ಯಾಕೆ ಆಯುಷ್ ಅವರಿಗೆ ಚಾಯ್ಸ್ 4 ಉಳಿದವರಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ? ಯಾಕೆ ಅಂದರೆ ಆಯುಷನ್ನು ನಾವು ತೆಗೆದುಕೊಂಡಿರುವಂಥದ್ದೇ ಎರಡನೇ ಸುತ್ತಿನ ನಂತರ. ಕೆಲವು ಕಾಲೇಜುಗಳನ್ನ ಮೊನ್ನೆ ಸಹ ನಾವು ತಗೊಂಡಿದ್ದೀವಿ. ಹಾಗಾಗಿ ಆಯುಷನ್ನೇ ಮಾಡಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಅವಕಾಶಗಳನ್ನ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಯುಷ್ ಅವರಿಗೆ ಆ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ಮೆಡಿಕಲ್ಲು, ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿರುವಂತೆ ನಾನೀಗಾಗಲೇ ಹೇಳಿದ್ದೀನಿ. ಈಗ ಸಹ ಇದನ್ನು ಎರಡನೇ ಪ್ರಾವಿಷನಲ್ ಅಂತ ಬೇಕಾದರೂ ನಾವು ಕರಿಬಹುದು. ಎರಡನೇ ಪ್ರಾವಿಷನಲ್ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ಮೆಡಿಕಲ್ಲು, ಡೆಂಟಲನ್ನು ನಾವು ಸೈಡಿಗೆ ತೆಗೆದಿಡ್ತೀವಿ, ಅವರಿಗೆ ಯಾವುದೇ ಅಡ್ಮಿಷನ್ಸ್ ಇಲ್ಲ. ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಗೊಂದಲ ಆಗಿದೆ. ಕೆಲವು ಪೇರೆಂಟ್ಸು ನನಗೆ ಫೋನ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ರೂಮಿಗೆ. ತಾವು ಇದು ಪ್ರಾವಿಷನಲ್ ಇದೆ, ಏನು ಗಾಬರಿ ಆಗುವಂಥ ಅಗತ್ಯ ಇಲ್ಲ. ಏನದು ಗೊಂದಲ ಅಂದರೆ, ಮೆಡಿಕಲ್ಲಿಗೆ ಕಾಶ್ ಆನ್ ಡೆಪಾಸಿಟ್ ಕಟ್ಟೋದು ಕೇಳಿದ್ವಿ. ಡೆಂಟಲ್ ಅವರಿಗೆ ಚಾಯ್ಸ್ 2 ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಹಾಕಿದವರಿಗೆ ಫೀಸ್ ಕಟ್ಟೋದು ಕೇಳಿದ್ವಿ. ಚಾಯ್ಸ್ 3 ಹಾಕಿದವರಿಗೆ ನಾವೇನು ಕಟ್ಟಿಸಿರಲಿಲ್ಲ. ಹಾಗಾಗಿ ನಾವು ಸೆಕೆಂಡ್ ರೌಂಡಲ್ಲಿ ಮಾಕ್ ಅಲಾಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಡೆಂಟಲ್ ಸೀಟ್ಗಳನ್ನೇನಾದರೂ ಹಾಕಿತ್ತು ಅಂತಂದರೆ ನಾವು ಅಲಾಟ್ ಮಾಡಿದ್ವಿ. ಎನಿವೆ ಅವ್ರು ಮೆಡಿಕಲ್ ಹಾಕಿನೂ ಕಾಶ್ ಆನ್ ಡೆಪಾಸಿಟ್ ಕಟ್ಟಿಲ್ಲ ಅಂದರೆ ನಾವು ಡಿಲೀಟ್ ಮಾಡಿದ್ವಿ. ಮೂರನೇ ಸುತ್ತಿನಲ್ಲಿ ಏನಾಯಿತು, ನಾವು ಫ್ರೆಶ್ಶಾಗಿ ಯಾರು ಒಳಗಡೆ ಬರ್ತಾರೆ ಅವರೆಲ್ಲರಿಗೂ ಮಿನಿಮಮ್ 10,000 ರೂಪೀಸ್ ಕಾಶ್ ಆನ್ ಡೆಪಾಸಿಟ್ ಕಟ್ಟಬೇಕು ಅಂತ ನಾವು ಮಾಡಿದ್ವಿ. ಈ ಫಸ್ಟು ರೌಂಡಲ್ಲಿ ಚಾಯ್ಸ್ 3 ಹಾಕಿದ್ದು ಡೆಂಟಲ್ ಮಾತ್ರ. ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ ಆದಂಥವರು ಕೆಲವರು ಒಂದು 10-15 ವಿದ್ಯಾರ್ಥಿಗಳಿರ್ಬೋದು ಅಂತ ಅನಿಸುತ್ತೆ, ಇಲ್ಲಿವರೆಗೆ ನಮಗೆ ರಿಪೋರ್ಟ್ ಮಾಡಿರೋರು. ಅವರು ನಮ್ಗೆ ಕನ್ಸಿಡರ್ ಮಾಡಿಲ್ಲ, ನೀವು ನಮಗೆ ಏನು ಕ್ಲಿಯರಾಗಿ ಹೇಳಿರಲಿಲ್ಲ ನೀವು ಕಾಶ್ ಆನ್ ಡೆಪಾಸಿಟ್ ಕಟ್ಟೋದಕ್ಕೆ, ಅದಕ್ಕೆ ನಾವು ಕಟ್ಟಿರಲಿಲ್ಲ. ನಾವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಹಾಕಿದ್ದವರು ಎರಡನೇ ಸುತ್ತಿನ ಪ್ರಾವಿಷನಲ್ ಲಿಸ್ಟಲ್ಲಿ ನಮ್ಮ ಹೆಸರಿತ್ತು, ಬಟ್ ಈಗ ಬಂದಿಲ್ಲ. ಹಿಂಗೆ ಗಾಬರಿ ಆಗತ್ತೆ ಇಲ್ಲ, ಇದು ನಮ್ಮದು ಪ್ರಾವಿಷನಲ್. ಹಾಗಾಗಿ ಇದು ಬೇರೆ ಯಾರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಓನ್ಲಿ ಡೆಂಟಲ್ ಅವರಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗಿರುವುದು. ದಯಮಾಡಿ ತಾವು ನಾವು ಮೇಲ್ ID ಕೊಟ್ಟಿದ್ದೀವಿ, ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಾವು ನಿಮಗೆ ಕನ್ಸಿಡರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಗಾಬರಿ ಆಗುವಂತಹ ಅಗತ್ಯ ಇಲ್ಲ ಅಂತೇಳಿ ಡೆಂಟಲ್ ಅವರಿಗೆ ಒಂದು ವಿಷಯವನ್ನು ನಾನು ತಿಳಿಸ್ತೀನಿ. ಓಕೆ, ಡೆಂಟಲ್ಲು, ಮೆಡಿಕಲ್ಲು ಏನು ಮಾಡ್ತೀರಾ ನೆಕ್ಸ್ಟು? MCC ಅವರು ತಮಗೆಲ್ಲ ಗೊತ್ತಿದೆ. ಈಗ ನಿನ್ನೆ ತನಕ ನಮ್ಮ ಮಾಹಿತಿ ಪ್ರಕಾರ ಮೈಸೂರು ಜಿಲ್ಲೆಯಲ್ಲಿ ಒಂದು ಫಾರೂಕಿ ಮೆಡಿಕಲ್ ಕಾಲೇಜ್ ಅಂತ 100 ಸೀಟಿಗೆ ಹೊಸದಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ನಮಗಿನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. PS ಕಾಲೇಜಿಗೆ 50 ಸೀಟನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಅದ್ರದ್ದು ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಇನ್ನೂ ಯಾವುದಾದ್ರೂ ಒಂದೆರಡು ಬರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವರು ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. MCC ಅವರು ಸಹ ಮುಂದೂಡಿದ್ದಾರೆ ಅವರ ವೇಳಾಪಟ್ಟಿಯನ್ನು. ಹಾಗಾಗಿ ಮೆಡಿಕಲ್ಲು, ಡೆಂಟಲ್ ಅವರು ನಾವು MCC ಅವರು ನಮಗೆ ಇಲ್ಲಿವರೆಗೆ ತುಂಬ ಟೆನ್ಷನ್ ಇತ್ತು, ಯಾಕೆಂದರೆ UG ಕೋರ್ಸಸ್ ಜೊತೆ ನಾವು ಮಾಡ್ತಾ ಇರೋದ್ರಿಂದ. ಈಗ ನಾವು ಸ್ಪ್ಲಿಟ್ ಮಾಡ್ತಾಯಿದ್ವಿ. ಹಾಗಾಗಿ ಇನ್ನೇನು ತೊಂದರೆ ಇಲ್ಲ. MCC ಅವರು ಎರಡನೇ ಸುತ್ತಿನ ಏನು ವೇಳಾಪಟ್ಟಿಯನ್ನು ನಮಗೆ ಕೊಡ್ತಾರೆ, ಆವಾಗ ನಾವು ಇನ್ನೇನು ಮಾಡ್ತೀವಿ ಎನ್ನುವಂಥದ್ದನ್ನು ನಿಮಗೆ ತಿಳಿಸ್ತೀವಿ. ಬಹಳ ದೊಡ್ಡ ಬದಲಾವಣೆ ನಾವು ಮಾಡಿಬಿಡ್ತೀವ? ಇಲ್ಲ, ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾವು ಕ್ಲಾರಿಫೈ ಮಾಡಿದ್ದೀವಿ. ಹೊಸ ಕಾಲೇಜ್ ಇರೋ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಯಿತು ಅಂತಂದರೆ ಅದಕ್ಕೆಲ್ಲ ನಾವು ಭಾಳ ದೊಡ್ಡ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಕೊಡೋದು ಅಗತ್ಯ ಏನಿರಲ್ಲ. ಹೊಸ ಯಾವುದಾದ್ರೂ ಕಾಲೇಜ್ ಬಂತು ಅಂತಂದರೆ ತಮಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಎಷ್ಟು ಕಾಲೇಜ್ ಹೊಸದು ಬರುತ್ತೆ, ಹಳೇದು ಎಷ್ಟು ಇನ್ಕ್ರೀಸ್ ಆಗುತ್ತೆ, ಯಾವುದು ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆ್ಯಸ್ ಆ್ಯಂಡ್ ಟುಡೇ ನಮಗೆ ಯಾವುದೂ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಬಟ್ ಆದೇಶ ಬಂದಿದೆ, PS 50 ಸೀಟ್ ಹೆಚ್ಚುವರಿ ಆಗಿರುವಂಥದ್ದು, ಮತ್ತು ಫಾರೂಕಿ ಮೆಡಿಕಲ್ ಕಾಲೇಜಲ್ಲಿ 100 ಸೀಟು ಹೊಸದಾಗಿ ಈ ವರ್ಷ ಶುರುವಾಗ್ತಾ ಇರುವಂಥದ್ದು ಬಂದಿರುವಂಥ ಮಾಹಿತಿ ಇದೆ. ಅದು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ MCC ಅವರು ಎರಡನೇ ಸುತ್ತಿನ ವೇಳಾಪಟ್ಟಿಯನ್ನು ಕೊಟ್ಟು ಎರಡನೇ ಸುತ್ತಿನ ಫಲಿತಾಂಶ ಕೊಡ್ತಾರೆ ಅಂತ ಅನ್ನುವಂಥ. ಯಾಕೆಂದರೆ ಅವ್ರು ಇಲ್ಲಿವರೆಗಿಲ್ಲ, ಇವತ್ತು ಚಾಯ್ಸ್ ಎಂಟ್ರಿ ಲಾಸ್ಟ್ ಅಂತ ಹೇಳಿರ್ತಾರೆ, ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ.
ಎಕ್ಸ್ಟೆಂಡ್ ಮಾಡಾದ್ಮೇಲೆ ಇಡೀ ಟೈಮ್ ಟೇಬಲ್ನೇ ಶೆಡ್ಯೂಲ್ನ ಶೆಡ್ಯೂಲ್ ಮಾಡಿಬಿಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಚಾಯ್ಸ್ ಎಂಟ್ರಿ ಕ್ಲೋಸ್ ಮಾಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ, ಓಕೆ ಇನ್ನು ಅವ್ರದ್ದು ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ ಅಂತ. ನಮಗೆ ಬರೀ ಮೆಡಿಕಲ್, ಡೆಂಟಲ್, ಆಯುಷ್ ಅವ್ರುಗಳಿಗೆ ಮಾತ್ರ ಇರೋದ್ರಿಂದ ನಮಗೆ ಅಷ್ಟೊಂದು ಸಮಯನೂ ಏನು ಬೇಕಾಗಲ್ಲ. ನಾವು ಮುಂದಿನ ಒಂದು ಮಾರ್ಗಸೂಚಿಯನ್ನು ತಿಳಿಸ್ತೀವಿ ತಮಗೆ. ಹಾಗಾಗಿ ಡೆಂಟಲ್ಲು, ಮೆಡಿಕಲ್ ಅವರು ಏನು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಆಯುಷ್ ಅವ್ರು ಏನು ಚಾಯ್ಸಸ್ ಹಾಕಿರ್ತಾರೆ, ನೆಕ್ಸ್ಟು ನಾವು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಮೂರನ್ನು ಕಂಬೈಂಡ್ ಆಗಿ ನಾವು ಅಲಾಟ್ ಮಾಡ್ತೀವಿ. ಹೊಸ್ದಾಗಿ ಸೆಕ್ಯೂರಿಟಿ ಡೆಪಾಸಿಟಿಗೆ ಕೊಡ್ತೀರಾ, ಹೊಸ್ದಾಗಿ ನಾವು ರೀಅರೇಂಜ್ ಮಾಡೋದಕ್ಕೆ ಕೊಡ್ತೀವಾ, ಹೊಸ್ದಾಗಿ ಕಾಲೇಜ್ ಹಾಕುವಂಥದ್ದಕ್ಕೆ ಕೊಡ್ತೀರಾ, ನಾನು ಈಗಲೇ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಮಗೆ ಎಷ್ಟು ಕಾಲೇಜು ಏನು ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ದಯಮಾಡಿ ತಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ. ನಾವು ಏನು ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, MCC ಶೆಡ್ಯೂಲ್ ಬರುತ್ತೆ, ತಕ್ಷಣ ತಮಗೆ ತಿಳಿಸ್ತಿರ್ತೇನೆ. ಎಲ್ಲರಿಗೂ ನಮಸ್ಕಾರ.